ಎಂಥಾದೇನಾಸಿ ಬದುಕು ಭೂಮಿಯ ಮೇಲೆ, ಕರೆಯಬಹುದೇ ಇದನ್ನು ಕೂಡ ದೇವರ ಲೀಲೆ. ದಾಹ ದಾಹವೆಂದು ನದಿಯೇ ನೀರ ಕುಡಿಯಿತು, ಹಸಿದ ಭೂಮಿಯು ಬೀಜವನ್ನು ತಾನೇ ನುಂಗಿತು. ಕಣ್ಣ ನೀರು ಕುಡಿಯಲು, ಒಡಲ ಬೆಂಕಿ ತಿನ್ನಲು, ಬದುಕಿನ ಹಠ ಇಂಥ ಕಾಲದಲ್ಲೂ ಬದುಕಲು. ಎಂಥಾದೇನಾಸಿ ಬದುಕು. ನಮ್ಮ ಎದೆಯ ಒಳಗೆ ನಮ್ಮ ಕಾಯುವ ದೇವರು ಒಂದು ಕಾಳಜಿಯ ಕರೆಗೆ ಕಾಯುತ್ತಿರುವರು. ತನಗೆ ತಾನೇ ತೆರೆವುದಾಗ ಬಿಡುಗಡೆಯ ದ್ವಾರ, ಅಂತರಾಳದೊಂದು ಕೂಗು ಈ ಯುಗಾಂತರ, ಯುಗಾಂತರ. ನಾನು ಹುಟ್ಟಿ ಬೆಳೆದಿರೋದು ಇಲ್ಲಿ. ನನ್ನ ನೆಂಟರಿಷ್ಟರೆಲ್ಲ ಇಲ್ಲೇ. ಆಸ್ತಿ ಪಾಸ್ತಿ ಇಲ್ಲೇ ಮಾಡಿದ್ದೀನಿ. ನಾನು ಊರು ಬಿಡಲಾರೆ. ಘರ್ಷಣೆ ಸ್ವಾಭಾವಿಕ. ನಾನು ರಾಜಕೀಯದಲ್ಲಿದ್ದೀನಿ. ಅಲ್ಲಿಯ ಧರ್ಮ ಕರ್ಮ ರೀತಿ ನೀತಿ ಬೇರೆ. ನೀವು ಸರ್ಕಾರದ ಅಧಿಕಾರಿಗಳು. ನಿಮ್ಮ ಧರ್ಮ ಕರ್ಮ ರೀತಿ ನೀತಿ ಬೇರೆ. ತದ್ವಿರುದ್ಧವಾದ ಧ್ಯೇಯಗಳಿರ್ಬೇಕಾದರೆ ಘರ್ಷಣೆ ಸ್ವಾಭಾವಿಕ. ಪರಸ್ಪರ ಎದುರು ಬದುರಾಗೋದು ಬೇಡ. ದೂರವಾಗೋದು ಇಬ್ಬರಿಗೂ ಒಳಿತು. ಈಗೇನಾಯ್ತು? ಏನೂ ಆಗಲೇ ಇಲ್ವಾ? ಏನಾಗಿದೆ? ಏನಿಲ್ಲ. ACP ಜಪ್ತಿ ಆಯ್ತು ಅಂತ ಕೇಳ್ಪಟ್ಟೆ. ಬಂದಿದ್ರು, ಏನು ಸಿಗಲಿಲ್ಲ, ಹೋದ್ರು. ಅವಮಾನ ಅಲ್ವಾ ಮೇಡಮ್? ಯಾರಿಗೆ? ನಿಮಗೆ. ಕ್ರಿಯೆಯ ಮೇಲಲ್ವೇನ್ರಿ ಅವಮಾನ? ಈ ಪೂರ್ತ ಪ್ರಕ್ರಿಯೆಯಲ್ಲಿ ಅವಮಾನ ಆಗಿದ್ದು ACBಗೆ ಅಲ್ವಾ? ಧರ್ಮ ಕರ್ಮ ರೀತಿ ನೀತಿ ಅಧಿಕಾರಿ ವರ್ಗದವರಿಗೆ ಬೇರೆ, ರಾಜಕೀಯದವರಿಗೆ ಬೇರೆ ಅಂದ್ರಿ. ಧರ್ಮ ಕರ್ಮ ರೀತಿ ನೀತಿ ನಾಗರಿಕತೆಯ ಸಂಕೇತ. ನನಗಿದೆ, ನಾನು ನಾಗರಿಕಳು. ನಿಮಗಿಲ್ಲ, ನೀವಲ್ಲ. ಧ್ಯೇಯ ಅಂದ್ರಿ, ಬೇರೆ ಬೇರೆ ಅಂದ್ರಿ. ನಿಮಗೇನಿದೆ ಧ್ಯೇಯ? ಹಂದಿವಾಸಿ ಅದು ಸ್ವಂತದ ಹೊಲಸನ್ನ ತಿನ್ನಲ್ವಂತೆ. ನೀವು ಇನ್ನೂ ಅತ್ತತ್ತ. ಈ ಪೂರ್ತ ಪ್ರಕ್ರಿಯೆಗೆ ನಾನು ಕಾರಣ ಅಲ್ಲ ಮೇಡಮ್. ನಾನು ಅದನ್ನ ಕೇಳಲಿಲ್ಲ. ತಮಗೆ ನನ್ನ ಬಗ್ಗೆ ತಪ್ಪು ಕಲ್ಪನೆಗಳಿರಬಹುದು, ತಿಳಿಸಿ ಹೋಗಕ್ಕೆ ಬಂದೆ. ನನಗೆ ತಮ್ಮ ವಾಸ್ತವದ ಅರಿವಿದೆ. ತಪ್ಪು ಕಲ್ಪನೆಗಳೇನೂ ಇಲ್ಲ. ಹೊರಡಿ. ಸಂಧಾನ ಸಾಧ್ಯನಾ? ನೀವು ತುಂಗಾಪುರದಲ್ಲಿ ಅಧಿಕಾರದಲ್ಲಿ ಇರುವವರೆಗೂ ನಾನು ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗೋದಿಲ್ಲ. ಏನಿದೆ ಅದು ಸಾಕು. ಅದರ ಆದಾಯದ ಮೇಲೆ ಬದುಕೋತೀನಿ. ಭಯ ಬಂದಿದೆ, ಸಂತೋಷ. ಮನುಷ್ಯನಿಗೆ ಇಷ್ಟು ಭಯ ಇರ್ಬೇಕ್ರಿ. ಸಂಧಾನ ಆಗ್ತಿದ್ದ ಹಾಗೆ ಭಯ ಹೊರಟು ಹೋಗುತ್ತೆ. ಹಾಗಾಗಿ ಈ ಗುದ್ದಾಟ ಮುಂದುವರಿಲಿ. ಉಸ್ತುವಾರಿ ತಮ್ಮನ್ನ ಭೇಟಿಯಾಗಿದ್ರಂತೆ. ಮುದುಕನಿಗೆ ದುರಾಸೆ. ಸರಿ.
ಇದೆಲ್ಲದಕ್ಕೂ ಮೂಲ ಕಾರಣ ಅವನು. ಆಯಿತು. ಏನಂತೆ? ಅವರ ನವೆ ಅವರು ತುರಿಸ್ಕೊಂಡ್ರು, ನಿಮ್ಮದು ನೀವು ನೋಡಿ. ಒಂದು ಒಳಗಿನ ವಿಷಯ ತಿಳಿಸಿ ಹೋಗೋಣ ಅಂತ ಬಂದೆ. ಹೇಳಿ. ಸದಾಶಿವರಾಯರ ಮಗ ಅಮೆರಿಕಾದಲ್ಲಿದ್ದಾನೆ. ಅವರು ಈಗಿರೋ ಮನೆಯನ್ನ ಅವನೇ ಕೊಂಡ್ಕೊಂಡಿದ್ದಾನೆ. ಅವ್ರ ಮಾವ ನಾಮಕ ವಾಸ್ತೆ. ಅದು ಗೊತ್ತು. ಅದರ ಇನ್ವೆಸ್ಟ್ಮೆಂಟು 3 ಕೋಟಿ ಆಗಿದೆ. ಆದರೆ ರಿಜಿಸ್ಟರ್ ಆಗಿರೋದು 1 ಕೋಟಿಗೆ ಮಾತ್ರ. ಮಿಕ್ಕ 2 ಕೋಟಿ ಕ್ಯಾಶಲ್ಲಿ ಕೊಟ್ಟಿರೋದು. ಆಯಿತು. ಮಾರ್ಕೆಟಲ್ಲಿ ಡಾಲರ್ಗೆ ನಿಗದಿತ ಬೆಲೆ ಇದೆ. ಕಳ್ಳದಾರಿಯಲ್ಲಿ ಬಂದ್ರೆ ಸ್ವಲ್ಪ ಹೆಚ್ಚಿರುತ್ತೆ. ಹೌದು. ನಾನು ಆ 2 ಕೋಟಿ ಆರ್ಗನೈಸ್ ಮಾಡಿರೋದು. ಸರಿ. ಸಂಬಂಧಪಟ್ಟ ದಾಖಲೆಗಳು ನನ್ನ ಹತ್ರ ಇವೆ. ತಂದುಕೊಡಿ. ಇಡಿನಲ್ಲಿ ಪರಿಚಯದವರಿದ್ದಾರೆ, ಅವ್ರಿಗೆ ತಲುಪಿಸ್ತೀನಿ. ಅವರು ಮುಂದುವರೆದ್ರೆ ದೇಶ ಇನ್ನಷ್ಟು ಸ್ವಚ್ಛ ಆಗುತ್ತೆ. ಸದಾಶಿವರಾಯರ ಮನೇಲೇ ಇದ್ದೀನಿ. ನನ್ನ ಪುರುಸೊತ್ತಿನ ಸಮಯವನ್ನೆಲ್ಲ ಅವರೊಟ್ಟಿಗೆ ಕಳಿತೀನಿ. ಹಾಗಿದ್ದು ಅವರ ವಿರುದ್ಧದ ಕಾರ್ಯಾಚರಣೆಗೆ ನಾನು ಸಿದ್ಧ. ಹೆಂಗಸಿಗೆ ನೆಂಟಸ್ತಿಕೆಗಳಿಲ್ಲ. ಅವಳು ಯಾವತ್ತೂ ಒಂಟಿನೇ. ಗಂಡಸು ತನ್ನ ಅವಶ್ಯಕತೆಗಳಿಗೆ ಅನುಗುಣವಾಗಿ ನೆಂಟಸ್ತಿಕೆಗಳನ್ನ ಹೆಣ್ಕೋತಾನೆ. ಅವನ ಕ್ರಿಯೆಯ ಮೇಲೆ ಇವಳ ಪ್ರತಿಕ್ರಿಯೆ. ಅವನ ಬದ್ಧತೆಯಷ್ಟೇ ಇವಳದ್ದು. ಹೆಂಗಸಿಗೆ ಮುಖ್ಯ ಆಗೋದು ಅವಳ ಮಕ್ಕಳ ಭವಿಷ್ಯ ಮಾತ್ರ. ಅವರ ಏಳಿಗೆಗೆ ಪೂರಕವಾದ ಸಮಾಜದ ಸೃಷ್ಟಿ ಅವಳ ಜವಾಬ್ದಾರಿ. ಮುಂದಿನ ಪೀಳಿಗೆಯ ಭವಿಷ್ಯಕ್ಕೆ ಮಾರಕವಾದದ್ದು ಕಂಡಾಗ ಸ್ವಚ್ಛತೆಗೆ ಇಳಿಯೋದು ಅವಳ ಸ್ವಾಭಾವಿಕ ಪ್ರತಿಕ್ರಿಯೆ. ಹೆದರಿದಿರಿ? ಮಾತೆತ್ತಿದ್ರೆ ತೊಡೆ ತಟ್ಟಿ ಗುದ್ದಾಟಕ್ಕೆ ಇಳಿತಿದ್ರಿ. ಈಗ ಸೊಂಟನೇ ಬಿದ್ದೋಗಿದೆ. ನಾನೇನು ಮಾಡೇ ಇಲ್ವಲ್ರಿ, ಆಗ್ಲೇ ಸತ್ತೋಗಿದ್ದೀರಿ. ಮನುಷ್ಯನ್ನ ಕೊಲ್ಲೋದು ಹೊರಗಿನ ಆಕ್ರಮಣ ಅಲ್ಲ, ಒಳಗಿನ ಭಯ. ನಮಸ್ಕಾರ. $5 ಲಕ್ಷದ ವಿಷಯ ಕೇಳಲೇ ಇಲ್ಲ. ಏನಾಯ್ತು? ಎಲ್ಲಿತ್ತು? ಸಿಗ್ಲಿಲ್ವಂತೆ? ಯಾವ 5 ಲಕ್ಷ ಅಂತ ಕೇಳಬೇಕಲ್ವಾ? ಬದಲಿಗೆ ಏನಾಯ್ತು, ಸಿಗಲಿಲ್ವಂತೆ ಅಂತೀರಿ? ನೀವು ಕಾರ್ಯಕ್ರಮದ ಭಾಗ ಅಲ್ಲ, ನಾನು ನಂಬಬೇಕು. ನೋಟುಗಳ ಪೂರ್ತ ವಿವರ ತೆಗೆದಿಟ್ಟಿದ್ದೀನಿ. ಮೂಲ ಹುಡುಕೋದು ಕಷ್ಟ ಆಗಲ್ಲ. PMLA ಅಂತ ಒಂದು ಕಾನೂನಿದೆ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಂತಾರೆ. ಗೊತ್ತಿದ್ದವ್ರನ್ನ ವಿಚಾರಿಸಿ. ಅನುಕೂಲ ಪರಿಸ್ಥಿತಿಗಳಲ್ಲಿ ಎಲ್ಲರೂ ಸಭ್ಯರೇ, ಸುಸಂಸ್ಕೃತರೇ. ಮನುಷ್ಯನ ಯೋಗ್ಯತೆ, ಸಂಯಮದ ಪರಿಚಯ ಆಗೋದು ಅನಾನುಕೂಲ ಪರಿಸ್ಥಿತಿಗಳಲ್ಲಿ. ನಿಮ್ಮಪ್ಪ ಫೋನ್ ಮಾಡಿದ್ದ, ಬರೋದು ಬೇಡ ಅಂತ ಖಡಾಖಂಡಿತವಾಗಿ ಹೇಳಿದ್ದೀನಿ. ನನ್ನ ಒಂದು ಮಾತು ಕೇಳಬೇಕಾಗಿತ್ತು. ನಿನಗೆ ಆಗಲೇ ಸಾಕಷ್ಟು ಸಮಸ್ಯೆಗಳಿವೆ, ಇದನ್ನು ನಿನ್ನ ತಲೆಗೆ ತುಂಬೋದು ಬೇಡ ಅನ್ನಿಸ್ತು. ಏನೇ ನಿರ್ಧಾರ ತಗೊಂಡ್ರು ನಿನ್ನ ಒಳ್ಳೆಯದಕ್ಕೆ ತಗೋತೀನಿ. ಅವರು ಇಲ್ಲಿಗೆ ಬರೋದು ಬೇಡ. ಆಫೀಸಿಗೆ ಬರ್ತಾರೆ, ಅಲ್ಲೂ ಸೇರಿಸಬೇಡ.
ನಿಮ್ಮಷ್ಟು ನನ್ನಷ್ಟು ತಿಳ್ಕೊಂಡೋರಲ್ಲ. ಪ್ರಪಂಚದ ಅರಿವಿಲ್ಲ. ಈಗ ನಾನು ಹತ್ತಿರ ಸೇರಿಸ್ತಿದ್ರೆ ಇನ್ಯಾರೋ ಹತ್ತಿರವಾಗ್ತಾರೆ. ಅಪಾಯ ಹೆಚ್ಚಲ್ವಾ? ನಿಮ್ಮದೇ ಮಾತು, ಸ್ವಂತ ರಕ್ತ ಬಿಡೋಕಾಗದ್ದು. ನಾನು ಮುನಿಸ್ಕೊಂಡು ದೂರ ಸರಿದ್ರೆ ಸಮಸ್ಯೆ ಅಂತಾದಾಗ ಬೇರೆ ಯಾರನ್ನೋ ಹುಡುಕ್ತಾರೆ. ಅದು ಯಾವತ್ತೋ ಯಾವುದೋ ಬಸ್ ಸ್ಟೇಷನಲ್ಲೋ ರೈಲ್ವೆ ನಿಲ್ದಾಣದಲ್ಲೋ ಅಪ್ಪನ ಹೆಣ ಬಿದ್ದರೆ ನಾನು ಹೋಗಬೇಕಾ ಬೇಡವಾ? ಅದೊಂದು ಕ್ಯಾನ್ಸರ್ ಗಡ್ಡೆ, ಕತ್ತರಿಸಿ ಎಸಿಬೇಕು. ಸ್ವಲ್ಪ ರಕ್ತ ಹರಿಯೋದು ಅನಿವಾರ್ಯ. ಬದುಕಿಗೆ ಸಿದ್ಧಾಂತ ಧ್ಯೇಯಗಳೇ ಗುರುತು ಅಂತಾದ ಮೇಲೆ ಇದು ಅನಿವಾರ್ಯ. ಅಪರಿಚಿತರಲ್ಲೇ ಎಚ್ಚರವಾಗಿರಬೇಕಾದ ಪರಿಸ್ಥಿತಿ ಸ್ವಂತದವರಲ್ಲಿ ಇನ್ನೂ ಹೆಚ್ಚಿರಬೇಕಲ್ವಾ? ಕ್ಯಾನ್ಸರ್ ಗೆಡ್ಡೆ ಕತ್ತರಿಸಿ ಎಸಿಬೇಕು, ಸರಿನೇ. ಆದರೆ ಇದು ನನ್ನ ಅಪ್ಪ. ಕತ್ತರಿಸಿದ ಕೂಡಲೇ ಕ್ಯಾನ್ಸರ್ ಗೆಡ್ಡೆಗೆ ಅಸ್ತಿತ್ವ ಇಲ್ಲ. ಅದು ಜೀವ ಇಲ್ಲದ ಮಾಂಸದ ಮುದ್ದೆ, ತಿಪ್ಪೆಗೆಸಿಬಹುದು. ಇವನು ರಕ್ತ ಮಾಂಸದ ಮನುಷ್ಯ. ಒಂದು ಮೆದುಳಿದೆ, ಅಲ್ಲಿ ತರ್ಕ ಹುಟ್ಟುತ್ತೆ. ಒಂದು ಹೃದಯ ಇದೆ, ಅಲ್ಲಿ ಭಾವ ಇರುತ್ತೆ. ಕತ್ತರಿಸಿ ಎಸೆಯೋದು ಒಂದು ಭೌತಿಕ ಕ್ರಿಯೆ. ಇಲ್ಲಿ ಸಾಧ್ಯನಾ? ಬದಲಾಗ್ತಿದ್ದೀಯಾ? ಇಷ್ಟರ ಮೇಲೆ ನಿನ್ನಿಷ್ಟ. ಅವರು ಬರಲಿ ಹೋಗ್ಲಿ, ಮದುವೆಗೆ ಕರೆದು ಹೋಗ್ತಾರೆ. ಅದೊಂದು ಸಾಂಪ್ರದಾಯಿಕ ಕ್ರಿಯೆ, ಅದಾಗ್ಲಿ. ಜಪ್ತಿಯಾಗಿ ವಾರ ಕಳೆದಿದೆ. ತಕ್ಷಣದ ಆಘಾತದಿಂದ ಹೊರಗೆ ಬಂದಿದ್ದೀನಿ. ಕೈ ಕಟ್ಟಿ ಕೂರೋ ಮನಸ್ಥಿತಿಯೂ ಇಲ್ಲ, ಮೈ ಮರೆಯೋ ಪರಿಸ್ಥಿತಿಯೂ ಇಲ್ಲ. ಕೆಲವು ನಿರ್ಧಾರಗಳನ್ನು ನಾನು ತಗೋಬೇಕಾಗತ್ತೆ. ವ್ಯಾವಹಾರಿಕವಾಗಿ ಸಮಂಜಸ ಅಲ್ಲದಿರಬಹುದು. ಆನೆಯನ್ನ ಉಪವಾಸ ಇಟ್ಟು ಪಳಗಿಸಬಹುದು, ತಿದ್ದಬಹುದು. ಕುದುರೆ ಅಭ್ಯಾಸ ಮಾಡಿಸ್ಬೇಕಾಗತ್ತೆ. ಉಪವಾಸ ಇಟ್ಟರೆ ಶಕ್ತಿನೇ ಕುಂದಲ್ವಾ? ಹೆಂಡತಿ ಹೇಳಿದ ಮಾತು ಕೇಳಲಿಲ್ಲ ಅಂತ ಉಪವಾಸ ಇಡೋಕ್ಕಾಗತ್ತಾ? ಮಕ್ಕಳಿಗೆ ಊಟ ಹಾಕೋಲ್ಲ ಅನ್ನಕ್ಕಾಗತ್ತಾ? ಅಪ್ಪ ಅಮ್ಮ ಸಾಯಿಲಿ, ಅಷ್ಟು ಸಮಸ್ಯೆ ಕಮ್ಮಿ ಅನ್ನೋಕ್ಕಾಗತ್ತಾ? ಸಲಹೆಯ ಅವಶ್ಯಕತೆ ಇಲ್ಲ ಅಂತಿದೀಯಾ? ಬೇಕಿದ್ದಾಗ ನಿಮ್ಮನ್ನೇ ಕೇಳ್ತೀನಿ. ವರ್ಷಳ ಮದುವೆಗೆ ಹೋಗ್ತೀಯಾ? ಹೋಗ್ಬೇಕಾಗತ್ತೆ. ಮತ್ತೆ ಎಲ್ಲರನ್ನೂ ಹೆಣಕೋತೀಯಾ? ಬಿಡೋಕೆ ಸಾಧ್ಯನಾ? ಹೇಳಿ, ಬಿಡೋಕೆ ಸಾಧ್ಯನಾ? ಮತ್ತೆ ಸಮಸ್ಯೆಗೆ ಸಿಲುಕ್ತೀಯಾ? ಅಪಾಯಕ್ಕೆ ಈಡಾದರೆ ನೀನು ಮಾತ್ರ ಅಲ್ಲ, ನಾನು ಅನುಭವಿಸ್ಬೇಕಾಗತ್ತೆ. ಒಂದೇ ಸೂರಿನಡಿ ಇರೋದು ಅಂತ ನಿರ್ಧಾರ ಆದಮೇಲೆ ಇದು ಸಹಜ. ವಿಷಯಕ್ಕೆ ಕೇಳ್ತಿದ್ದೀನಿ, ಕೇವಲ ತರ್ಕ ಅಷ್ಟೇ. ಈ ಪ್ರಶ್ನೆ ನಿನ್ನ ವೈಯಕ್ತಿಕ ನೆಂಟಸ್ತಿಕೆಯನ್ನು ಬಾಧಿಸಬಾರ್ದು. ಕೇಳಿ. ಗೊತ್ತೋ ಗೊತ್ತಿಲ್ಲದೇನೋ ನಿನ್ನೊಟ್ಟಿಗೆ ನಾನು ನೆಂಟಸ್ತಿಕೆಯನ್ನು ಹೆಣ್ಕೊಂಡಿದ್ದೀನಿ. ನೀನು ನನ್ನ ಬದುಕಿನ ಭಾಗ ಆಗಿ ಹೋಗಿದ್ದೀಯ. ನೀನಿಲ್ಲದ ನನ್ನ ಬದುಕನ್ನು ಊಹಿಸೋದು ಕಷ್ಟ. ಈ ವಿಷಯ ನನಗೂ ಪ್ರಸ್ತುತ. ನನಗೂ ನೀವಿಲ್ಲದೆ ನನ್ನ ಬದುಕನ್ನು ಊಹಿಸಿಕೊಳ್ಳೋದು ಕಷ್ಟ. ಕೇಳಿ. ನಿನ್ನ ಅನನುಭವದ ನಿರ್ಧಾರಗಳಿಂದ ದುರಂತಗಳಾದರೆ ಆ ನೋವು, ಸಂಕಟ, ಸಮಸ್ಯೆ ನಾನು ಯಾಕೆ ಎದುರಿಸಬೇಕು? ಉತ್ತರ ಕೊಡ್ತೀನಿ. ದಯವಿಟ್ಟು ಮನಸ್ಸಿಗೆ ನೋವು ಬೇಡ. ಮೆದುಳು ತರ್ಕ, ಹೃದಯ ಭಾವ. ಮೆದುಳು ಸತ್ರೆ ತರ್ಕ ಸಾಯತ್ತೆ, ಮನುಷ್ಯ ಸಾಯಲ್ಲ. ಹೃದಯ ಸತ್ರೆ ಭಾವ ಸಾಯತ್ತೆ, ಅಷ್ಟೇ ಅಲ್ಲ ಮನುಷ್ಯನೂ ಸಾಯ್ತಾನೆ. ಅಲ್ಲಿಗೆ ಮನುಷ್ಯನ ಅಸ್ತಿತ್ವ ಭಾವದ ಮೇಲೆ,
ಸ್ವಾತಂತ್ರ್ಯ ಅನ್ನೋದೊಂದು ಭಾವ. ನನಗೆ ನನ್ನ ನಿರ್ಧಾರಗಳಿಗೆ ಸ್ವಾತಂತ್ರ್ಯ ಬೇಕು. ನನ್ನ ವಿಷಯದಲ್ಲಿ ಅಥವಾ ನನ್ನನ್ನು ಬಾಧಿಸುವ ವಿಷಯಗಳಲ್ಲಿ ನೀವು ಏನೇ ನಿರ್ಧಾರ ತಗೊಳ್ಳೋದಿದ್ರೂ ನನಗೆ ಹೇಳಿ, ನನ್ನನ್ನು ಕೇಳಿ, ನಂತರ ತಗೊಳ್ಳಿ. ಅಪಾಯ ಆಗಬಹುದು, ಅನುಭವಿಸ್ಬೇಕಾಗತ್ತೆ. ಚಿತ್ರಕ್ಕೆ ಚೌಕಟ್ಟಿದೆ, ವಿಚಿತ್ರಕ್ಕಿಲ್ಲ ಅಂದ್ರಿ. ಅಲ್ಲಿಗೆ ಈ ಸನ್ನಿವೇಶ ಇಬ್ಬರಿಗೂ ಅನಿವಾರ್ಯ. ಈ ಮನೆ ನಿಮ್ಮದು ಮಾತ್ರ ಅಲ್ಲ, ನನ್ನದು ಕೂಡ. ಅಷ್ಟು ಸ್ವಾತಂತ್ರ್ಯ ನನಗೆ ಬೇಕು. ಅಪ್ಪ ಚಿಕ್ಕಮ್ಮ ಇಲ್ಲಿಗೆ ಬರ್ತಾರೆ. ಇದು ನನ್ನ ಮನೆ ಕೂಡ, ಹಾಗಾಗಿ ಬರ್ತಾರೆ. ನಿಮಗೆ ಬೇಡ ಅನ್ನಿಸಿದ ದಿನ, ನಿಮಗೆ ಅನಾನುಕೂಲ ಅನ್ನಿಸಿದ ದಿನ ಅದನ್ನ ವ್ಯಕ್ತಪಡಿಸುವ ಸ್ವಾತಂತ್ರ್ಯ ನಿಮಗಿದೆ. ಆದರೆ ನಾನಾಗೆ ಇಲ್ಲಿಂದ ಹೋಗಲ್ಲ. ಸ್ವಾತಂತ್ರ್ಯ ಕೊಡೋದು ಹೆಣ್ಣಿಗೆ ಸ್ವಾಭಾವಿಕ. ಆಕ್ರಮಿಸಿಕೊಂಡು ನಿರಂತರ ದಾಸ್ಯವನ್ನು ಅಪೇಕ್ಷಿಸೋದು ಗಂಡಿಗೆ ಸ್ವಾಭಾವಿಕ. ಭಾವದಲ್ಲಿ ಇಬ್ರೂ ಸರಿನೇ, ಆದರೆ ಜೀವ ಬೇರೆ ಬೇರೆ ಅಲ್ವಾ? ರಕ್ಷಣೆ ಬೇಕಿದೆ. ಹಾಗಂತ ಸ್ವಾತಂತ್ರ್ಯ ಕಸಿಬೇಡಿ. ಮುಂದಿನ ತಿಂಗಳು ಒಬ್ಬ ಅಡಿಗೆಯವ್ರನ್ನ ನೇಮಿಸ್ತೀನಿ. ವ್ಯವಸ್ಥೆಯ ಅವಶ್ಯಕತೆ ಇದೆ ಇಲ್ಲಿ. ಯಾರು ಅರುಂಧತಿ. ನೀವು? ಸದಾಶಿವರಾವ್ ಅಂದ್ರೆ ನೀವೇನಾ? ಯಾಕೆ? ಪೇಪರ್ನಲ್ಲಿ ಸಣ್ಣದೊಂದು ಸುದ್ದಿ ಬಂದಿತ್ತು ಬಹಳ ಹಿಂದೆ. ನಿಮ್ಮ ವೈಫು ಸೂಸೈಡ್ ಮಾಡ್ಕೊಂಡಿದ್ರಂತೆ. ಬರೀ ಸುದ್ದಿ ಓದಿದ್ರಾ ಅಥವಾ ಫೋಟೋನ ನೋಡಿದ್ರಾ? ನಿಮ್ಮ ಕೇಸ್ ಸೆಟ್ಲ್ ಆಯ್ತಾ? ಯಾರು ತಾಯಿ ನೀನು? ಬರೀ ಪ್ರಶ್ನೆನ ಕೇಳ್ತೀಯಲ್ಲ, ಉತ್ತರನೂ ಕೊಡು. ಆದಾಯ ತೆರಿಗೆ ಇಲಾಖೆಯ ಅಡಿಷನಲ್ ಕಮಿಷನರ್, ಅರುಂಧತಿ ಸ್ನೇಹಿತೆ. ಯೂನಿವರ್ಸಿಟಿಲಿ ಜೊತೆಲಿದ್ವಿ, ಪರೀಕ್ಷೆನೂ ಜೊತೆಗೆ ತಗೊಂಡ್ವಿ. ಪ್ರಶ್ನೆ ಕೇಳಿ ಗೊತ್ತು, ಉತ್ತರ ಕೊಟ್ಟು ಗೊತ್ತಿಲ್ಲ. ಯು ಪೀಪಲ್ ಆರ್ ಸಪೋಸ್ ಟು ಹಿಯರ್ ಕೇಸಸ್. ವಿ ಲೈಕ್ ಟು ಹಿಯರ್ ವಾಟ್ ವಿ ವಾಂಟ್ ಟು ಹಿಯರ್. ಪ್ಲೀಸ್. ನೀನು ಅಲ್ಲಿಗೆ ಬರೋದು ಅಷ್ಟು ಸೂಕ್ತ ಅನ್ನಿಸ್ಲಿಲ್ಲ. ವೀಕೆಂಡು, ಸ್ವಲ್ಪ ಪುರ್ಸೊತ್ತಿತ್ತು. ಜೋಳಗದ್ದೆ ದೇವಸ್ಥಾನದ ಜಮೀನಲ್ಲಿ ಯಾರೋ ಕಾಲೇಜ್ ಕಟ್ಟಿಸ್ತಾ ಇದ್ದಾರೆ. ಹೈ ಪ್ರೊಫೈಲ್ ಕೇಸು, ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಿತ್ತು. ನಾನೇ ಬಂದೆ. ಥಾಟ್ ಐ ಕುಡ್ ಸ್ಪೆಂಡ್ ದ ವೀಕೆಂಡ್ ಹಿಯರ್. ನೈಸ್. ಬದಲಾಗಿದೆಯಾ? ಪುಟ್ಟಗಟ್ಲೆ ಮಾತಾಡ್ತಿದ್ದೆ, 1-2 ಪದಕ್ಕೆ ಇಳಿದಿದೆಯಾ? ಹೌದಾ? ಅಷ್ಟು ಮಾತಾಡ್ತಿದ್ನಾ? ಇಲ್ವಾ? ಸೊ ನೀನ್ ಹೇಳು. ಐ ಹ್ಯಾವ್ ಕಮ್ ಹಿಯರ್ ಟು ಹಿಯರ್. ಯಾ ಏನ್ ಮಾಡ್ತಿದ್ದೀರಿ? ಇವಳು ಇಲ್ಲೇ 2 ದಿನ ಇರ್ತಾಳೆ. ಮಧ್ಯಾಹ್ನ ಊಟಕ್ಕೆ ಹೇಳ್ಬಿಡಿ. ಹಣ ಪರ್ಸಲ್ಲಿದೆ, ತಗೊಂಡು ಹೋಗಿ. ಅಷ್ಟು ಹಣ ನನ್ನ ಹತ್ರ ಇದೆ. ಈಸ್ ಆಂಗ್ರಿ. ಕೋಪ ಬಂದಿದೆ. ಹೆಂಡತಿ ಇಲ್ಲ, ಮಗಳನ್ನ ಬಿಟ್ಟಿದ್ದಾರೆ, ಮಗ ಇವ್ರನ್ನ ಬಿಟ್ಟಿದ್ದಾನೆ. ಈ ಮನೆ ಖಾಲಿ ಮಾಡಬೇಕು, ಪೆನ್ಷನ್ ಸೆಟಲ್ ಆಗಿಲ್ಲ,
ಕೇಸ್ ನಡೀತಿದೆ, ACB ಬಂದ್ ಹೋಯ್ತು. He's angry with the whole world. Probably that's his strength. ಆಂಗ್ರಿ ಓಲ್ಡ್ ಮ್ಯಾನ್. ರಿಲ್ಯಾಕ್ಸ್ ಫಾರ್ ಅ ವೈಲ್. 8 ವರ್ಷದ ಮಾತಿದೆ. ನಮ್ಮ ಎದೆಯ ಒಳಗೆ ನಮ್ಮ ಕಾಯುವ ದೇವರು ಒಂದು ಕಾಳಜಿಯ ಕರೆಗೆ ಕಾಯುತ್ತಿರುವರು. ತನಗೆ ತಾನೇ ತೆರೆವುದಾಗ ಬಿಡುಗಡೆಯ ದ್ವಾರ. ಅಂತರಾಳದೊಂದು ಕೂಗು ಈ ಯುಗಾಂತರ.